ನಮಸ್ಕಾರ. ವಿಕೆ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ವಿಕೆ ಡಿಜಿಟಲ್ ನ್ಯೂಸು ವೀಕ್ಷಕರು ಮತ್ತು ಕೇಳುಗರಿಗೆ ಮಾದಿಹಳ್ಳಿ ಪಾಳ್ಯ ರಂಗಸ್ವಾಮಿಯ ನಮಸ್ಕಾರಗಳು. ನಾನು ಕುಣಿಗಲ್ ತಾಲೂಕು ಅಮೃತೂರು ಹೋಬಳಿ ಮಾದಿಹಳ್ಳಿ ಪಾಳ್ಯದವರು. ನಾನು 86ರಲ್ಲಿ SLC ಫೇಲ್ ಆದ ತಕ್ಷಣ ಊರು ಬಿಟ್ಟವನು ಬಂದು ಸೇರಿಕೊಂಡಿದ್ದು ಮಲ್ಲೇಶ್ವರದ ಪೈಪ್ಲೈನ್ ಅಂತ. ಅಲ್ಲಿಂದ ಇಲ್ಲಿನ ತನಕ ಮಲ್ಲೇಶ್ವರ ನಮಗೆ ತವರು ಮನೆ. ಕೆಲಸ ಇರಲಿ ಬಿಡಲಿ, ನಾನಿವಾಗ ಲಗ್ಗೆರೆಯಲ್ಲಿ ಮನೆ ಮಾಡಿದ್ದೀನಿ. ಆದರೆ ಬೆಳಿಗ್ಗೆ 9 ಗಂಟೆಗೆ ನಾನು ಮಲ್ಲೇಶ್ವರಮಲ್ಲಿ ಇರ್ತೀನಿ, ರಾತ್ರಿ 7 ಗಂಟೆ ತನಕ ರಿಯಲ್ ಎಸ್ಟೇಟು ಮಾಡ್ತೀನಿ. ನಾನೊಬ್ಬ ಹವ್ಯಾಸಿ ಪತ್ರಕರ್ತ, ಕಲಾವಿದ. ಬದುಕಿಗಾಗಿ ಎಲ್ಲವನ್ನೂ ಮಾಡಿದ್ದೇವೆ, ಒಳ್ಳೆಯ ಕೆಲಸಗಳನ್ನು. ಈಗೇನಪ್ಪ ಅಂದರೆ, ಮೊನ್ನೆ ಈ ಹೊಸ ಗೌರ್ಮೆಂಟ್ನಲ್ಲಿ ಕೃಷ್ಣ ಬೈರೇಗೌಡರು ಫುಟ್ಪಾತ್ ತೆರವು ಕಾರ್ಯಕ್ರಮನ ನಂಬ್ಕೊಂಡಿದ್ರು. ಅದು ಒಳ್ಳೆಯ ಕಾರ್ಯಕ್ರಮ. ಈ ಮುದುಕರಿಗೆ, ಮಕ್ಕಳಿಗೆ ಮತ್ತು ನಮ್ಮಂಥವ್ರಿಗೂ ಕೂಡ, ವಯಸ್ಸಾದವ್ರಿಗೂ ಮಕ್ಕಳಿಗೆ ನಡೆಯೋಕ್ಕಾಗ್ತಾ ಇರಲಿಲ್ಲ. ಮಲ್ಲೇಶ್ವರಂ ಫುಟ್ಪಾತಲ್ಲಿ ಹೆಂಗಾಗಿತ್ತು ಅಂದರೆ, ನಾವು ಲೈಬ್ರರಿಗೆ, ನಾನು ಪ್ರತಿದಿನ ಲೈಬ್ರರಿಗೆ ಹೋಗ್ತೀನಿ, ಬೆಳಿಗ್ಗೆ ಸಂಜೆ ಪೇಪರ್ ಓದೋ ಹವ್ಯಾಸ. ಆ ಒಳಗಡೆ ಹೋಗೋಕ್ಕೆ ಕೂಡ ಆಗಲ್ಲ, ಆ ಥರ ಬ್ಲಾಕ್ ಮಾಡಿರ್ತಾರೆ ಅಲ್ಲಿ ಜನ, ವ್ಯಾಪಾರಸ್ಥರು ಎಲ್ಲ. ರೋಡು, ತರಕಾರಿಯವರು, ಬಟ್ಟೆ ಅಂಗಡಿಯವರು ಎಲ್ಲರೂ ಕೂಡ ಬ್ಲಾಕ್ ಮಾಡಿಬಿಟ್ಟು ಓಡಾಡೋಕ್ಕಾಗಲ್ಲ, ಆ ಥರ ಮಾಡಿದ್ದಾರೆ. ಸೊ ಈ ಗೌರ್ಮೆಂಟು ಈ ಸ್ಟೆಪ್ ತಗೊಂಡಿರೋದು ಬಹಳ ಸಂತೋಷ ನಮಗೆ. ಅದರಲ್ಲೂ ಕೃಷ್ಣ ಬೈರೇಗೌಡರು ಹಿಡಿದಿದ್ದ ಕೆಲಸನ ಹಠ ಹಿಡಿದು ಮಾಡ್ತಾರೆ ಅವರು. ಹಿಂದೆ ರವೀಂದ್ರನಲ್ಲಿದ್ದಾಗ ಕೂಡ ಅವರು ಅದೇ ಥರ ಕೆಲಸ ಮಾಡಿದರು. ಮನೆಗೆ ರೈತರಿಗೆ ಖಾತೆ ಕಂದಾಯ ತಲುಪಿಸಿದ ಮನುಷ್ಯ. ಮತ್ತು ಎಷ್ಟೋ ತಾಂಡಗಳಿಗೆ ಅದರ ದಾಖಲಾತಿ ಇರಲಿಲ್ಲ, ಅದನ್ನೆಲ್ಲ ಒದಗಿಸ್ಕೊಟ್ಟ ಮನುಷ್ಯ, ಒಳ್ಳೆ ಮನುಷ್ಯ. ಈ ಸರ್ಕಾರಕ್ಕೆ ಮರ್ಯಾದೆ ತರುವಂಥ ಕೆಲಸ ಮಾಡೋದ್ರಲ್ಲಿ ಕೃಷ್ಣ ಬೈರೇಗೌಡರು ಮೊದಲಿಗರು. ಆತನ ಅಭಿನಂದಿಸ್ತೀನಿ ನಾನು ಆ ವಿಚಾರದಲ್ಲಿ. ಈ ಫುಟ್ಪಾತ್ ತೆರವು ಕಾರ್ಯಕ್ರಮ ಭಾಳ ಒಳ್ಳೆಯದು. ಬೇರೆ ಸರ್ಕಾರದವರು ಮತ್ತು ಇದೇ ಸರ್ಕಾರದ ಬೇರೆ ಮಂತ್ರಿಗಳಾಗಿದ್ದರೆ ಎದುರ್ತಾ ಇದ್ದರು, ಜನ ಓಟ್ ಹಾಕ್ತಾರೋ ಇಲ್ವೋ, ಮತ್ತು ಕಾರ್ಪೊರೇಷನ್ ಎಲೆಕ್ಷನ್ ಬರ್ತಾ ಇದೆ, ಮತ್ತು ಮುಂದೆ ಎಲ್ಲ MLA ಎಲೆಕ್ಷನ್ ಬರ್ತಾ ಇದೆ, ಆ ಥರ ಎದುರ್ತಾ ಇದ್ರು. ಇವ್ರು ಯಾವುದಕ್ಕೂ ಎದುರದೆ ಎಲೆಕ್ಷನನ್ನು ತಲೆಯಿಂದ ತೆಗೆದಾಕಿ ಜನ ಓಟ್ ಹಾಕ್ತಾರೋ ಬಿಡ್ತಾರೋ, ಒಳ್ಳೇದಾಗಬೇಕು ಅನ್ನೋ ಕಾರಣಕ್ಕೆ ಫುಟ್ಪಾತ್ ತೆರವು ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಭಾಳ ಒಳ್ಳೆಯದು. ಆದರೆ ಅದರಲ್ಲಿ ಕೆಲವರು ಬಡವರು ಇದ್ದಾರೆ, ಫುಟ್ಪಾತ್ ವ್ಯಾಪಾರ ಮಾಡೋರು ಕೆಲವರು ಬಡವರು ಇದ್ದಾರೆ. ಅಂಥವ್ರಿಗೆ ಸ್ವಲ್ಪ ಅವಕಾಶ ಬೇರೆ ಕಡೆ ಮಾಡಿಕೊಡೋದು ಒಳ್ಳೆಯದು. ಅವರು ಹೇಳಿದ್ದಾರೆ, ಮಾಡ್ಕೊಳ್ಳಿ ನೀವು, ಮೇನ್ ರೋಡ್ ಬಿಟ್ಟು ಉಳಿದ ರಸ್ತೆಗಳಲ್ಲಿ ನೀವು ಮಾಡಿ ಅನ್ನೋದು ಹೇಳಿದ್ದಾರೆ. ಅದನ್ನು ಮಾಡಬೇಕು. ಇನ್ನು ಕೆಲವರು ಅದೇ ನಮ್ಮ ಹಕ್ಕು ಅಂತ ಪ್ರತಿಪಾದಿಸ್ತಾರೆ ಫುಟ್ಪಾತ್ ವ್ಯಾಪಾರಿಗಳು. ಅದರಲ್ಲೇನು ಎಲ್ಲರೂ ಬಡವರಿಲ್ಲ, ಕೆಲವರು ಶ್ರೀಮಂತರಿದ್ದಾರೆ. ಅವರು ಬಡ್ಡಿ ಕೊಟ್ಟಿರೋದು ಕೂಡ ನಾನು ನೋಡ್ತೀನಿ, ಬಡ್ಡಿ ವ್ಯಾಪಾರ ಮಾಡೋದನ್ನು ಕೂಡ ನಾನು ನೋಡಿದ್ದೀನಿ. ಅಂಥವರು, ಅವ್ರಿಗೆ ಅಂಗಡಿ ತೊಗೊಂಡು ವ್ಯಾಪಾರ ಮಾಡೋ ಶಕ್ತಿ ಇದೆ, ಅವ್ರು ದಯವಿಟ್ಟು ಮಾಡಲಿ, ಅಂಗಡಿ ತೊಗೊಂಡು ವ್ಯಾಪಾರ ಮಾಡಲಿ, ಫುಟ್ಪಾತನ್ನು ಬಡವರಿಗೆ ಬಿಟ್ಕೊಡ್ಲಿ, ಅಗತ್ಯ ಇರುವಂಥವ್ರಿಗೆ ಬಿಟ್ಕೊಡ್ಲಿ ಅಂತ ನಾನು ಕೇಳ್ಕೊತೀನಿ. ಸರ್ಕಾರದ ಪರವಾಗಿ ನಾನು ಅವ್ರನ್ನ ಕೇಳ್ಕೊತೀನಿ, ಮತ್ತು ಈ ನಾಗರಿಕರ ಪರವಾಗಿ ಕೂಡ ಕೇಳ್ಕೊತೀನಿ. ನನಗೂ ಕೂಡ ಓಡಾಡೋದು ಕಷ್ಟ. ಅದು ಒಳ್ಳೆಯ ಕಾರ್ಯಕ್ರಮ, ಹಾಗೆ ಮುಂದುವರಿಲಿ. ಮತ್ತು ಮೊನ್ನೆ ಮುಖ್ಯಮಂತ್ರಿಗಳು ಪ್ರದಕ್ಷಿಣೆಗೆ ಬರಬೇಕಾಗಿತ್ತು ವೀಕ್ಷಣೆಗೆ, ಕಾರಣಾಂತರಗಳಿಂದ ಮಲ್ಲೇಶ್ವರಕ್ಕೆ ಬರೋಕ್ಕಾಗಿಲ್ಲ. ಅವರು ಬಂದು ನೋಡಲಿ, ಈ ಥರ ಒಳ್ಳೆಯ ಕಾರ್ಯಕ್ರಮಗಳು ಆಗಲಿ ಅಂತ ಬಯಸ್ತೀನಿ. ಹಾಗೆ ಕೃಷ್ಣ ಬೈರೇಗೌಡರು ಹಳೆಯ ವಾಹನಗಳ ತೆರವು ಮಾಡಬೇಕು ಅಂತಲೂ ಕೂಡ ಮಾತಾಡ್ತಿದ್ದಾರೆ. ಅದು ಮುಖ್ಯವಾಗಿ ಆಗಬೇಕದು. ಹೆಚ್ಚು ಕಡಿಮೆ 80 ಭಾಗ ವೆಹಿಕಲ್ಗಳು ಅಲ್ಲಿ ಬೇಕಿಲ್ಲದೆ ಇರೋವೇ ಅಲ್ಲಿ ಬಿಟ್ಟಿರೋದು. ಅವು ಬೇಕಿಲ್ಲದೆ ಇರೋವನ್ನ ಎಲ್ಲಿ ತೊಗೊಂಡೋಗೋದು ಅಂತ ಗೊತ್ತಾಗ್ತಾ ಇಲ್ಲ ಅವ್ರಿಗೆ, ಹೆಂಗೆ ಅದನ್ನು ನಾಶ ಮಾಡಬೇಕು ಅಂತ. ಅದನ್ನು ತೆರವು ಮಾಡೋದು ಬಹಳ ಒಳ್ಳೆಯದು. ಸರ್ಕಾರ ಒಂದು ಜಾಗ ಗೊತ್ತು ಮಾಡಿಬಿಟ್ಟು, ನಾನು ಕೇಳಿದ್ರೆ ಆ ಬಿಡಿ ಭಾಗಗಳನ್ನ ಹರಾಜು ಹಾಕೋದ್ಕಿಂತ ಬಿಡಿ ಭಾಗಗಳನ್ನ ತೆಗೆದುಬಿಟ್ಟು ಇವರೇ ಒಂದು ಅಂಗಡಿ ಮಾಡಿಬಿಡ್ಬೋದು. ದೊಡ್ಡ ಒಂದು ವ್ಯಾಪಾರ, ಅದು ಒಳ್ಳೆ ವ್ಯಾಪಾರ ಮಾಡಿಬಿಡ್ಬೋದು. ಯಾರೋ ಬರ್ತಾರೆ, ಅದು ಮಾರಾಟಕ್ಕೆ ಹೊರಟ್ರೆ ಯಾರೋ ಮುಸ್ಲಿಮ್ ಗಿರಿಸ್ಲಿಮ್ರು ಬಂದು ಒಂದು ಕಮ್ಮಿ ರೇಟಿಗೆ ತಗೋತಾರೆ ಅವರು. ಅದಕ್ಕಿಂತ ಸರ್ಕಾರನೇ ಅದನ್ನೆಲ್ಲ ಬಿಡಿ ಭಾಗ ಮಾಡಿಬಿಟ್ಟು ಆ ಬಾಡಿನೆಲ್ಲ ವೇಸ್ಟ್ ಮಾಡಿ ಇದು ಮಾಡಿ ಗುಜರಿಗೆ ಹಾಕಿ ಆ ಬಿಡಿ ಭಾಗಗಳನ್ನ ಉಪಯೋಗಿಸ್ಕೊಳ್ಳೋದು ಒಳ್ಳೆಯದು ಅಂತ ಕೇಳ್ಕೊತೀನಿ. ಅದನ್ನು ಮಾಡಲಿ, ಒಳ್ಳೆಯ ಕಾರ್ಯಕ್ರಮ. ಹಾಗೆ ಈ ಸರ್ಕಾರ ಮೊನ್ನೆ ಒಂದು ಇದು ಕೆಂಪೇಗೌಡ ಲೇಔಟಲ್ಲಿ ಒಂದು ಕಾರ್ಯಕ್ರಮ ಮಾಡ್ತು. BDA ಮತ್ತು ಸರ್ಕಾರ ಎರಡೂ ಸೇರಿ, GPA BDA ಎಲ್ಲ ಸೇರಿ, ಹ್ಯಾರಿಸ್ ಅವರು ಮತ್ತು ಕೃಷ್ಣ ಬೈರೇಗೌಡರು ಎಲ್ಲರೂ ಸೇರಿ 15 ಲಕ್ಷ ಗಿಡ ನೆಡೋ ಕಾರ್ಯಕ್ರಮ ಮಾಡಿದರು ಕೆಂಪೇಗೌಡ ಲೇಔಟಲ್ಲಿ. ನಾನು ಹೋಗಿದ್ದೆ, ನಾನು ಒಂದು 3-4 ಗಿಡ ನೆಟ್ಟಿದ್ದೀನಿ. ಆ ಸಂತೋಷ ನನಗಿದೆ. ಒಳ್ಳೆ ಕಾರ್ಯಕ್ರಮ ಅದು. ಹಾಗೆ ಅವತ್ತು SM ಕೃಷ್ಣ ದಶಪಥ ರಸ್ತೆ ಕೂಡ ಉದ್ಘಾಟನೆ ಆಯಿತು. ಭಾಳ ಚೆನ್ನಾಗಿದೆ ಆ ರಸ್ತೆ. ಎಲ್ಲ ಕೆಲಸಗಳು ಭಾಳ ಚೆನ್ನಾಗಿ ನಡೀತಾ ಇದೆ. DK ಶಿವಕುಮಾರ್ ಅವರು ಉತ್ಸುಕವಾಗಿ ಕೆಲಸ ಮಾಡ್ತಿದ್ದಾರೆ.
ಕೆಲಸ ಮಾಡಲಿ, ಅವ್ರಿಗಿರೋ ಕೆಟ್ಟ ಹೆಸರನ್ನ ತೊಳ್ಕೊಂಡು ಒಳ್ಳೆಯ ನಾಯಕರಾಗಿ ಬೆಳೀಲಿ, ಅವ್ರು ಒಳ್ಳೆ ಕೆಲಸ ಮಾಡಲಿ. ನನಗನ್ನಿಸ್ತದೆ ಆತನಿಗೆ ಡೇರ್ ಮನುಷ್ಯ ಆತ, ಯಾರಿಗೂ ಕೇರ್ ಮಾಡಲ್ಲ. ಮತ್ತು ಒಂದು ವಿಷನ್ನು ಇದೆ ಆತನಿಗೆ, ಮಾಡಬೇಕು, ಮಾಡೇ ತೀರಬೇಕು ಅನ್ನೋ ವಿಷನ್ನು ಇದೆ. ಆ ಥರದ ನಾಯಕ ಬೇಕು ಇವತ್ತಿಗೆ. ನಮ್ಮ ರಾಜ್ಯಕ್ಕೆ ಆ ಥರದ್ದೊಬ್ಬ ನಾಯಕನ ಅಗತ್ಯ ಇದೆ. ಯಾರು ಏನು ಅನ್ಕೋತಾರೆ ಏನು ಅಂತ ಅನ್ನೋದು ಬಿಟ್ಟು ಆತ 0 ಬಂದಿದ್ದಾನೆ. ಆತನಿಗೆ ಗೊತ್ತಿದೆ ಕಷ್ಟ ಸುಖ, ಮತ್ತು ಏನು ಮಾಡಬೇಕು ಈ ನಗರಕ್ಕೆ ಅನ್ನೋದು ಕೂಡ ಗೊತ್ತಿದೆ ಆತನಿಗೆ. ಆತ ಮಾಡಲಿ ಅಂತ ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಇದು ಈವರೆಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಕೆ ಡಿಜಿಟಲ್ ನ್ಯೂಸ್. ವೀಕ್ಷಕರೇ, ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ.